ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 44. ಸತೀಶ ಮನೆ ತಲುಪಿದಾಗ ರಾತ್ರಿ ಆಗಿತ್ತು. ಮನೆ ಬಾಗಿಲು ಹಾಕಿತ್ತು. ಕರೆಗಂಟೆ ಬಾರಿಸಿದ. ಒಳಗಿನಿಂದ ವೆಂಕಟೇಶ ಬಂದು ಬಾಗಿಲು ತೆಗೆದ. ಸತೀಶನ ನೋಡಿ ಮುಖ ಸಿಂಡರಿಸಿ ಅಪ್ಪ ಮನೆಗೆ ಕೇಳುವಂತೆ ಸತೀಶನ ಕುರಿತು ಕುಚೋದ್ಯ ಮಾಡಿದ. ಎಲ್ಲ ಬಂದ್ನೋಡಿ, ಮಹಾರಾಜರು ಬಂದಿದ್ದಾರೆ. ಬೆಂಕಿಯ ಮಾತು ಕೇಳಿಸಿಕೊಂಡ ಸರಸ್ವತಿಯವರು ಹೊರಗೆ ಬಂದರು. ಸತೀಶನನ್ನು ನೋಡಿ ಕೋಪ ನೆತ್ತಿಗೇರಿತು. ಬೆಳಿಗ್ಗೆ ಹೋದವನು ಮನೆಗೆ ಬಂದಿರಲಿಲ್ಲ. ಫಲಿತಾಂಶ ತಿಳಿಸುವ ಕಾಳಜಿ ಆಗಲಿ ಸೌಜನ್ಯವನ್ನಾಗಲಿ ತೋರಿಸಿರಲಿಲ್ಲ. ಕುತೂಹಲ ತಾಳಲಾರದೆ ಅವನ ಫಲಿತಾಂಶವನ್ನು ಪಕ್ಕದ ಮನೆಯ ಮನೋಜನಿಂದ ತಿಳಿದುಕೊಳ್ಳುವ ಪರಿಸ್ಥಿತಿ ನಿರ್ಮಿಸಿದ್ದ. ಗಂಡ ಪದೇ ಪದೇ ಸತೀಶ ಮನೆಗೆ ಯಾಕೆ ಬಂದಿಲ್ಲ, ಎಲ್ಲಿ ಹೋಗಿದ್ದಾನೆ ವಿಚಾರಿಸುತ್ತಿದ್ದರು. ಗೊತ್ತಿಲ್ಲ, ಎಲ್ಲೋ ಹೋಗಿರಬಹುದು, ಬರ್ತಾನೆ ಬಿಡಿ ಎಂದು ಸಮಾಧಾನ ಮಾಡಲು ಯತ್ನಿಸುತ್ತಿದ್ದರು. ಮನೆಯವರು ಹೆದರಿಕೊಳ್ಳುತ್ತಾರೆ ಎಂಬ ಕನಿಷ್ಠ ಯೋಚನೆಯೂ ಅವನಿಗಿರಲಿಲ್ಲ. ಫಲಿತಾಂಶ ನೋಡಲು ಹೋಗಿದ್ದವನು ಈಗ ಪ್ರತ್ಯಕ್ಷನಾಗಿದ್ದ. ಬೆಳಗ್ಗೆಯಿಂದ ಎಲ್ಲಿಗೆ ಹೋಗಿದ್ದೆ, ಸಹಜವಾಗಿಯೇ ಪ್ರಶ್ನಿಸಿದರು ಅಮ್ಮ. ಸತೀಶ ಮಾತಾಡಲಿಲ್ಲ. ರೂಮಿಗೆ ಹೋಗಲು ಮುಂದಾದ. ಕೋಪ ಹೆಚ್ಚಾಯಿತು. ಏರು ಧ್ವನಿಯಲ್ಲಿ ಕೇಳಿದರು, ನಿನಗೆ ಕೇಳಿದ್ದು ಎಲ್ಲಿದ್ದೆ, ಎಲ್ಲಿಗೆ ಹೋಗಿದ್ದೆ? ಫ್ರೆಂಡ್ಸ್ ಮನೆಯಲ್ಲಿದ್ದೆ, ಚುಟುಕಾಗಿ ಉತ್ತರಿಸಿದ. ಹೆಂಡತಿ ಏರು ಧ್ವನಿಯಲ್ಲಿ ಮಾತಾಡುತ್ತಿದ್ದುದನ್ನು ಒಳಗಿದ ಪ್ರಭಾಕರ್ ರಾವ್ ಕೇಳಿಸಿಕೊಂಡರು. ಹೊರಗೆ ಬಂದು ನೋಡಿದರು. ಸತೀಶನೊಡನೆ ಮಾತಿನ ಚಕಮಕಿ ನಡೆದಿತ್ತು. ಹಾಗಂದ್ರೇನು? ಪರೀಕ್ಷೆ ಫಲಿತಾಂಶ ಬಂದಿದೆ, ಏನಾಯಿತು ಅಂತ ಅಪ್ಪ ಅಮ್ಮನಿಗೆ ತಿಳಿಸಬೇಕು ಅನ್ನುವ ಕನಿಷ್ಠ ಸೌಜನ್ಯ ಬೇಡವಾ? ನಿನ್ನ ಫಲಿತಾಂಶನ ಪಕ್ಕದ ಮನೆ ಮನೋಜನಿಂದ ತಿಳಿದುಕೊಳ್ಳುವ ಪರಿಸ್ಥಿತಿ ತಂದಿಟ್ಟಿದ್ದು ಸರಿನಾ? ಎಡೆ ಬಿಡದೆ ತರಾಟೆಗೆ ತೆಗೆದುಕೊಂಡರು. ಹೆಂಡತಿಯ ಮಾತನ್ನು ಕೇಳಿಸಿಕೊಂಡ ರಾವ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಅಂತಹ ಸಂಸ್ಕಾರ ಸಂಸ್ಕೃತಿ ಇದ್ದಿದ್ದರೆ ಹೀಗೆ ಆಗ್ತಿರಲಿಲ್ಲ. ಮನೆ ಅನ್ನೋದು ಇವನಿಗೆ ಧರ್ಮಛತ್ರವಾಗಿದೆ. ನಮ್ಮ ಮನೆಗೆ ಕಳಂಕ ಇವನು, ರೇಗಿದರು. ಸತೀಶನ ನಡವಳಿಕೆಯಿಂದ ಬೇಸತ್ತ ಸರಸ್ವತಿಯವರು ತಾಳ್ಮೆ ಕಳೆದುಕೊಂಡರು. ಬಾಯ್ಬಿಡು ಸತೀಶ, ಎಲ್ಲಿ ಹೋಗಿದ್ದೆ? ಕೋಪದಿಂದಲೇ ಕೇಳಿದರು. ಹೇಳಿದ್ನಲ್ಲಮ್ಮ, ಫ್ರೆಂಡ್ಸ್ ಮನೆಯಲ್ಲಿದ್ದೆ, ಸತೀಶ ಉತ್ತರಿಸಿದ. ಸತ್ಯಬಗಳು ಪ್ರಭಾಕರ ಗುಡುಗಿದರು. ಎಲ್ಲವನ್ನೂ ಗಮನಿಸುತ್ತಿದ್ದ ವೆಂಕಿಗೆ ಸುಮ್ಮನೆ ಇರಲಾಗಲಿಲ್ಲ. ಹೇಗಾದರೂ ಮಾಡಿ ವೆಂಕಿಯನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಅಪ್ಪ ಅಮ್ಮನಿಂದ ಬಯಸಬೇಕೆಂದುಕೊಂಡು ಮೊದಲಿನಿಂದಲೂ ಸತೀಶನನ್ನು ಬಯಸಿ ಆನಂದಪಡುತ್ತಿದ್ದ. ಎಲ್ಲವನ್ನೂ ಗಮನಿಸುತ್ತಿದ್ದ ವೆಂಕಿಗೆ ಸುಮ್ಮನೆ ಇರಲಾಗಲಿಲ್ಲ. ಹೇಗಾದರೂ ಮಾಡಿ ವೆಂಕಿಯನ್ನು ಇಕ್ಕಟ್ಟಿಗೆ ಸಿಕ್ಕಿಸಿ ಅಪ್ಪ ಅಮ್ಮನಿಂದ ಬಯಸಬೇಕೆಂದುಕೊಂಡ. ಮೊದಲಿನಿಂದಲೂ ಸತೀಶನನ್ನು ಬಯಸಿ ಆನಂದ ಪಡುತ್ತಿದ್ದ ವೆಂಕಿ ಈಗ ಅಂತಹ ಅವಕಾಶವನ್ನು ಸತೀಶನೇ ಒದಗಿಸಿಕೊಟ್ಟಿದ್ದ. ಬೆಲ್ಟಿಂದ 2 ಬಿಟ್ಟರೆ ಸಚಿ ಹೇಳ್ತಾನೆ. ವೆಂಕಿ ಅಪ್ಪನನ್ನು ಪರೋಕ್ಷವಾಗಿ ಪ್ರಚೋದಿಸಿ ಕುಹಕನೆಗೆ ಬೀರಿದ. ವೆಂಕಿಯ ಕುಹಕನೆಗೆ ಪ್ರಚೋದಾತ್ಮಕ ಮಾತು ಸತೀಶನನ್ನು ಕೇಳಿಸಿತು. ಹೇಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋ. ನಿನಗೆ ಆಗಬೇಕೋ ನನ್ನ ವಿಷಯ? ಯಾಕೆ ಬಾಯಿ ಮುಚ್ಕೊಂಡಿರ್ಬೇಕು? ನೀನು ಸುಳ್ಳು ಬೊಗಳಿದ್ರೆ ಕೇಳ್ಕೊಂಡಿರ್ಬೇಕಾ? ವೆಂಕಿ ಸಿಟ್ಟಿನಿಂದಲೇ ಕೇಳಿದ. ಪದೇ ಪದೇ ಎಚ್ಚರಿಸ್ತಾ ಇದ್ದೀನಿ, ನಿನ್ನ ಪಾಡಿಗೆ ನೀನು ಇರೋದು ಕಲಿ, ಇಲ್ಲ ಅಂದರೆ. ಸತೀಶ ಮತ್ತೆ ಎಚ್ಚರಿಸಿದ. ಇದು ವೆಂಕಟೇಶನಿಗೆ ಪಥ್ಯವಾಗಲಿಲ್ಲ. ತನಗೆ ಎಚ್ಚರಿಕೆ ನೀಡುವ ಮಟ್ಟಕ್ಕೆ ಬೆಳೆದಿದ್ದಾನೆ. ಇವನ ಬಾಲ ಕತ್ತರಿಸಿದರೆ ಸರಿ ಆಗ್ತಾನೆ. ಸುಜಾತಳ ಪ್ರೇಮ ಕಥೆಯ ಅಸ್ತ್ರ ಪ್ರಯೋಗಿಸಿದರೆ ತಣ್ಣಗಾಗುತ್ತಾನೆ. ಈ ವಿಷಯವನ್ನು ಸಂಪೂರ್ಣವಾಗಿ ಅಪ್ಪನಿಗೆ ತಿಳಿಸಬೇಕೆಂದು ತೀರ್ಮಾನಿಸಿದ. ಈ ಮೊದಲು ಸಹ ಸತೀಶ ದಾರಿ ತಪ್ಪುತ್ತಿದ್ದಾನೆ, ಅವನ ಮೇಲೆ ನಿಗಾ ಇಡಿ ಎಂದು ಅಪ್ಪನಿಗೆ ಸೂಕ್ಷ್ಮವಾಗಿ ತಿಳಿಸಿದ್ದ. ವೆಂಕಿಯ ಮಾತಿನಿಂದ ಪ್ರಭಾಕರ್ ರಾವರಿಗೆ ಸತೀಶನ ಮೇಲೆ ಅನುಮಾನ ಮೂಡಿತು. ಅದು ಅಲ್ಲದೆ ಗಾಳಿ ಸುದ್ದಿ ಸಹ ಹರಡಿ ರಾವ್ ಕಿವಿಗೂ ಬಿದ್ದಿತು. ತಮ್ಮ ಅನುಮಾನ ಪರಿಹರಿಸಿಕೊಳ್ಳಲು ಹೆಂಡತಿಯನ್ನು ಪ್ರಶ್ನಿಸಿದ್ದರು. ಸತ್ಯ ಹೇಳಿದರೆ ರಾದ್ಧಾಂತವಾಗುತ್ತದೆ. ಸಿಟ್ಟಿನಿಂದ ಏನಾದರೂ ಅನಾಹುತವಾಗಬಹುದು, ಮನೆಯಿಂದಲೂ ಹೊರಹಾಕಬಹುದು. ಇದರಿಂದ ಅವನ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತದೆ ಎಂದು ಹೆದರಿ ತೇಪೆ ಹಾಕುವ ಕೆಲಸ ಮಾಡಿದರು. ಅಲ್ಲದೆ ಸ್ವಲ್ಪ ದಿವಸ ಸುಮ್ಮನಿರುವಂತೆ ವೆಂಕಿಗೂ ತಾಕೀತು ಮಾಡಿದರು. ಅಮ್ಮನ ಮಾತಿಗೆ ಕಟ್ಟು ಬಿದ್ದು ವೆಂಕಿ ಸುಮ್ಮನಿದ್ದ. ಹೆಂಡತಿಯ ಮಾತು ಕೇಳಿಸಿಕೊಂಡಿದ್ದ ರಾವಿಗೆ ಏನೋ ಸುಳ್ಳು ಹೇಳುತ್ತಿದ್ದಾರೆ ಎಂಬ ಅನುಮಾನ ಮೂಡಿತು. ಇಂದು ವೆಂಕಿ ಅಗತ್ಯಕ್ಕಿಂತ ಹೆಚ್ಚಾಗಿ ಸತೀಶನ ಮೇಲೆ ಮುಗಿಬಿದ್ದಿರುವುದನ್ನು ಮನಗಂಡು ಸತ್ಯಾಂಶ ತಿಳಿದುಕೊಳ್ಳಲು ಮುಂದಾಗಿ ವೆಂಕಿಯ ಪರವಹಿಸಿ ಸತೀಶನನ್ನು ತರಾಟೆಗೆ ತೆಗೆದುಕೊಂಡರು. ಏ ಸತೀಶ, ವೆಂಕಿಗೆ ಧಮ್ಕಿ ಹಾಕೋದು ನಿಲ್ಲಿಸು. ಪರೀಕ್ಷೆಯ ಫಲಿತಾಂಶ ಮನೆಯವರೆಗೂ ತಿಳಿಸದಂತಹ ರಾಜಕಾರ್ಯ ಏನಿತ್ತು? ಸತ್ಯಬಗಳು ಒತ್ತಾಯಿಸಿದರು. ಅಪ್ಪ ಅಮ್ಮ ಮತ್ತು ವೆಂಕಿ ಒಂದಾಗಿದ್ದಾರೆ, ಒಟ್ಟಿಗೆ ಮುಗಿಬೀಳುತ್ತಿದ್ದಾರೆ, ಏನು ಮಾಡುವುದು? ಸತ್ಯ ಹೇಳಲೇ? ಒಂದು ಕ್ಷಣ ಯೋಚಿಸಿದ. ಯಾವತ್ತಿದ್ದರೂ ಸತ್ಯ ಹೇಳಲೇಬೇಕು. ಈಗ ಹೇಳಿದರೇನಾಗಬಹುದು? ಸತ್ಯ ಹೇಳುವ ಯೋಚನೆ ಮನಸ್ಸಿಗೆ ಬಂತಾದರೂ ಸತ್ಯ ಹೇಳಲು ಹೆದರಿದ. ಅಪ್ಪ ಮನುಷ್ಯತ್ವ ಮರೆತು ವರ್ತಿಸುತ್ತಾರೆ. ಈಗಾಗಲೇ ತಾಳ್ಮೆ ಕಳೆದುಕೊಂಡಿದ್ದಾರೆ. ಈಗ ಹೇಳಿದರೆ ಅಪ್ಪ ಕೈ ಮಾಡಿದರೂ ಮಾಡಬಹುದು.
ತಾನೂ ತಾಳ್ಮೆ ಕಳೆದುಕೊಂಡರೆ ಅನಾಹುತವಾಗುತ್ತದೆಂದು ಆಲೋಚಿಸಿ ಎಷ್ಟು ಸಲ ಕೇಳಿದ್ರು ಅಷ್ಟೇ ಫ್ರೆಂಡ್ಸ್ ಮನೆಗೆ ಹೋಗಿ ಮಾತಾಡ್ಕೊಂಡಿದ್ದೆ, ಇದೇ ಸತ್ಯ, ನಿಮಗೆ ಬೇಕಾದಂತೆ ಹೇಳೋದಕ್ಕೆ ಆಗೋದಿಲ್ಲ ಹೊರಟಾಗಿ ಉತ್ತರಿಸಿದ. ಅಪ್ಪ ತನ್ನ ನೆರವಿಗೆ ಬಂದಿದ್ದರಿಂದ ವೆಂಕಿ ಉತ್ತೇಜನಗೊಂಡಿದ್ದ. ಅಮ್ಮ ಹೇಳಿದಂತೆ ಪರೀಕ್ಷೆ ಮುಗಿಯುವವರೆಗೂ ಸತ್ಯ ಮುಚ್ಚಿಟ್ಟಿದ್ದಾಗಿದೆ. ಇನ್ನು ಹೆಚ್ಚು ದಿನ ಮುಚ್ಚಿಡಲಬಾರದು. ಅಪ್ಪನಿಗೆ ತಿಳಿಸಲೇಬೇಕು ನಿರ್ಧರಿಸಿದ ವೆಂಕಿ. ಅವಕಾಶವನ್ನು ಉಪಯೋಗಿಸಿಕೊಂಡು ಸ್ನೇಹಿತರ ಮೂಲಕ ಸಂಗ್ರಹಿಸಿದ್ದ ಮಾಹಿತಿಯನ್ನು ಅಪ್ಪನಿಗೆ ತಿಳಿಸಲು ಮುಂದಾದ. ಇವನು ಸುಳ್ಳು ಹೇಳುತ್ತಿದ್ದಾನೆ. ಬೆಳಿಗ್ಗೆ ಮೈಸೂರು ಬಸ್ ಸ್ಟ್ಯಾಂಡ್ನಲ್ಲಿ ಇವನು ಇದ್ದ. ಅಷ್ಟೇ ಅಲ್ಲ, ಹಾಸನದ ಕಡೆ ಹೋಗುವ ಬಸ್ ಹತ್ತಿ ಕುಳಿತಿದ್ದ. ಇದು ಸುಳ್ಳ ಕೇಳಿ ಅಪ್ಪ ಎಂದು ಸ್ನೇಹಿತ ನೀಡಿದ ವರದಿಯನ್ನು ಅಪ್ಪನ ಮುಂದಿಟ್ಟು ಒತ್ತಾಯಿಸಿದ ವೆಂಕಿ. ತನ್ನ ಹಿಂದೆ ನಿಂತು ಗೂಢಚಾರಿಕೆ ಮಾಡಿದ್ದಾನೆಂದು ಸತೀಶನಿಗೆ ಸ್ಪಷ್ಟವಾಯಿತು. ವೆಂಕಿಯ ಬಗ್ಗೆ ಕೋಪ ಉಕ್ಕಿತು. ಬಾಯಿಗೆ ಬಂದಂತೆ ನಿಂದಿಸಿದ. ವೆಂಕಿ ಹೇಳ್ತಾ ಇರೋದು ನಿಜಾನ ಅಥವಾ ಸುಳ್ಳ? ಹಾಸನಕ್ಕೆ ಯಾಕೆ ಹೋಗಿದ್ದೆ ಬಗಳು? ರಾವ್ ಕೋಪದಿಂದ ಕೇಳಿದರು. ಸರಸ್ವತಿಯವರಿಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಸತ್ಯವನ್ನು ಮುಚ್ಚಿಟ್ಟಿದ್ದರ ಫಲ ಎಂದು ಗಂಡನ ಮುಂದೆ ತಲೆ ತೆಗೆಸಿ ನಿಲ್ಲಬೇಕಾಗಿದೆ. ಆದರೇನು ಮಾಡುವುದು? ಸತ್ಯ ಎಂದಿದ್ದರೂ ತಿಳಿಯಲೇಬೇಕಿದೆ. ತಾವು ಬಯಸಿದ್ದಂತೆ ಸತೀಶ ಪದವಿ ಮುಗಿಸಿದ್ದಾನೆ. ಅವನು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದಾನೆ. ಪರಿಸ್ಥಿತಿ ಬಿಗಡಾಯಿಸಿ ಮನೆಯಿಂದ ಹೊರಹಾಕಿದರೂ ಆತನ ವಿದ್ಯಾಭ್ಯಾಸ ಮುಟುಕುಗೊಳ್ಳುವ ಆತಂಕ ನೀಗಿತ್ತು. ಗಂಡನಿಗೆ ಸತ್ಯ ಹೇಳಿ ಸತೀಶನ ಪ್ರೇಮದ ಹುಚ್ಚಾಟಕ್ಕೆ ತೆರೆ ಎಳೆದು ಬಯಸಿದರು. ಸತೀಶ, ಸತ್ಯ ಹೇಳು, ನೀನು ಹಾಸನಕ್ಕೆ ಹೋಗಿದ್ದು ನಿಜಾನಾ? ಸರಸ್ವತಿಯವರು ದುಃಖಿಸುತ್ತಲೇ ಕೇಳಿದರು. ಅಮ್ಮ ಅಳುವುದನ್ನು ವೆಂಕಿಗೆ ನೋಡಲಾಗಲಿಲ್ಲ. ಅಮ್ಮನನ್ನು ಸಮಾಧಾನಪಡಿಸಲು ಯತ್ನಿಸಿ ಅಪ್ಪನಿಗೆ ಎಲ್ಲವನ್ನು ತಿಳಿಸಲು ಮುಂದಾದ. ಒಳದ್ ನಿಲ್ಸಮ್ಮ, ಇವನು ಮಾಡಿರೋ ಘನಂದಾರಿ ಕೆಲಸಕ್ಕೆ ಮನೆ ಬಿಟ್ಟು ಓಡಿಸಬೇಕು, ಸಿಟ್ಟು ಹೊರಹಾಕಿದ. ವೆಂಕಿ ಸತೀಶನನ್ನು ಮತ್ತೆ ಮತ್ತೆ ನಿಂದಿಸುತ್ತಿದ್ದ. ಅಪ್ಪನ ಮನಸ್ಸಲ್ಲಿರುವುದನ್ನೇ ವೆಂಕಿ ಸಹ ಹೇಳುತ್ತಿದ್ದ. ಸತೀಶನಿಗೆ ಬುದ್ಧಿ ಬರಬೇಕಾದರೆ ಅವನನ್ನು ಮನೆಯಿಂದ ಹೊರಹಾಕಬೇಕು ಎಂದು ಪದೇ ಪದೇ ಗಂಡ ಹೇಳುತ್ತಿದ್ದರು. ಈಗ ವೆಂಕಿ ಅದೇ ಧ್ವನಿಯಲ್ಲಿ ಮಾತಾಡುತ್ತಿದ್ದಾನೆ. ಇದರಿಂದ ಅಣ್ಣ ತಮ್ಮ ಹೊಡೆದಾಡಿಕೊಳ್ಳುವ ಮಟ್ಟಕ್ಕೆ ಇಳಿಯಬೇಕೆಂದು ಹೆದರಿ ವೆಂಕಿಯನ್ನು ಸುಮ್ಮನೆ ಇರುವಂತೆ ಹೇಳಿದರು. ಅಮ್ಮ ಹೆದರಿಕೊಂಡಿದ್ದಾರೆಂದು ವೆಂಕಿಗೆ ಅನಿಸಿತು. ಇಷ್ಟು ದಿವಸ ಅಮ್ಮ ಹೇಳಿದಂತೆ ಕೇಳಿಯಾಗಿದೆ. ಅಪ್ಪನಿಗೆ ಸತ್ಯ ಹೇಳಬೇಕು. ಸತ್ಯ ಮುಚ್ಚಿಟ್ಟರೆ ಮನೆತನದ ಮಾನ ಮರ್ಯಾದೆ ಹೊರಗೆ ಬರುತ್ತದೆ. ಈಗಾಗಲೇ ಸತೀಶ ಮತ್ತು ಸುಜಾತಳ ವಿಷಯ ಜನರ ಬಾಯಲ್ಲಿ ಮೆರೆದಾಡುತ್ತಿದೆ. ವಂಶಕ್ಕೆ ಕಳಂಕ ತರುತ್ತಿದ್ದಾನೆ. ಇವತ್ತಿಗೆ ಸುಜಾತಳ ಪ್ರೇಮ ಕಥೆಗೆ ತೆರೆ ಎಳೆಯಲು ನಿರ್ಧಾರ ಮಾಡಿದ. ಅವನು ಇನ್ನಿಷ್ಟು ದಿನವಾದರೂ ಸತ್ಯ ಹೇಳುವುದಿಲ್ಲ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದರೆ ಪ್ರಪಂಚಕ್ಕೆ ಗೊತ್ತಾಗುವುದಿಲ್ಲ ಅಂದ್ಕೊಂಡಿದ್ದಾನೆ. ವೆಂಕಿಯ ಮಾತಿನಲ್ಲಿ ಗೂಢಾರ್ಥವಿತ್ತು. ನಾಳೆಗೆ ಮುಂದುವರಿಯುವುದು. ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಧನ್ಯವಾದಗಳು.